ಇಷ್ಟು ಸಮಯದ ನಂತರ 2 ವರ್ಷದ ನಂತರ ಬುರುಡೆ ಗ್ಯಾಂಗ್ ಬಿಟ್ಟಿದ್ದೆಲ್ಲವೂ ಕೂಡ ಖಾಲಿ ಬುರುಡೆ ಅಂತ ಸಾಬೀತಾಗಿಬಿಟ್ಟಿದೆ. ಸೊ ಈ ಕುರಿತಾಗಿ ಬೇರೆ ಬೇರೆ ರಾಜಕೀಯ ಮುಖಂಡರು ಬೇರೆ ಬೇರೆ ಸ್ಥಳಗಳಿಂದ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಹಿಂದೂ ಸಮಾಜವನ್ನ ಒಡೆಯಬೇಕು ಅನ್ನುವ ಕೆಲಸಕ್ಕೆ ಇವರೆಲ್ಲರೂ ಮುಂದಾಗಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆಂದೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ರು. ದೇಶದ್ರೋಹಿಗಳ ನಾಟಕಗಳನ್ನ ಜನರು ಸಹ ಸಹಿಸುವುದಿಲ್ಲ. ಇದಕ್ಕೆ ಆ ದೇವರೇ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಯಶ್ಪಾಲ್ ಸುವರ್ಣ ಅಶ್ವವೇಗ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಣ್ಣ ಬಣ್ಣದ ಕಥೆಗಳನ್ನ ಕಟ್ಟುಕೊಂಡು, ಊಹಾಪೋಹದ ಕಥೆಗಳನ್ನ ಕಟ್ಟುಕೊಂಡು, ರಂಗು ರಂಗಿನ ನಾಟಕಗಳನ್ನ ಮಾಡಿಕೊಂಡು, ಫ್ರಮ್ ದ ನೋವೇರ್ ಬುರುಡೆ ಹಿಡ್ಕೊಂಡು ಬಂದು, ಫ್ರಮ್ ದ ನೋವೇರ್ ಅನನ್ಯ ಭಟ್ ತಾಯಿ ಬಂದ್ರು. ಇದೆಲ್ಲದೂ ಕೂಡ ಸುಳ್ಳು, ಷಡ್ಯಂತ್ರ ಅನ್ನೋದು ಇದೀಗ ಸಾಬೀತಾಗ್ತಾ ಇದೆ ತನಿಖೆಯ ಮೂಲಕ. ಸೊ ಈ ವಿಚಾರದ ಕುರಿತಾಗಿ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆ ದೇವರೇ ನೋಡ್ಕೊಳ್ತಾರೆ ಅವರಿಗೆಲ್ಲ ಪಾಠ ಕಳಿಸೋದು ಆ ದೇವರೇ ಕಳಿಸ್ತಾನೆ ಅಂತ ಹೇಳಿದ್ದಾರಂತೆ. ಲೆಟ್ ಅಸ್ ಸಿ ವಾಟ್ ಹಿ ಹ್ಯಾಸ್ ಟೋಲ್ಡ್. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ಈಗಾಗಲೇ ಈ ಹಿಂದೆ ಕೂಡ ನೀವು ಕೂಡ ಕರಾವಳಿ ಭಾಗದವರೇ, ಅಲ್ಲಿ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಆಗಿದೆ ಅಂತ ಧರ್ಮಸ್ಥಳ ಚಲೋ ಕೂಡ ಮಾಡಿದ್ರಿ. ಒಂದಿಷ್ಟು ಜನ ಧರ್ಮಸ್ಥಳದಲ್ಲಿ ನಾವು ಶವಗಳನ್ನ ಊತಿಟ್ಟಿದ್ದೇನೆ ಅಂತ ಮುಂದೆ ಬಂದಿದ್ರು. ಅವರೇ ಈಗ ಆರೋಪಿಗಳು ಅಂತ ಒಂದು ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಏನ್ ಹೇಳ್ತೀರಾ ಸರ್? ನಿಜವಾಗಿ ಇದೊಂದು ಉದ್ದೇಶಪೂರ್ವಕವಾಗಿ ಹಿಂದೂ ಸಮಾಜ ನುಡಿಯುವಂತ ಒಂದು ಪ್ರಯತ್ನ. ಬಹುಶಃ ಕರಾವಳಿ ಭಾಗ ಇವತ್ತು ಧಾರ್ಮಿಕವಾಗಿ ಬಹಳ ಇತಿಹಾಸ ಇರುವಂತಹ ಒಂದು ಜಿಲ್ಲೆ. ಅದರಿಂದಾಗಿ ಇಂಥ ನಾಟಕಗಳು ಆ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಯಾವ ರೀತಿ ಹುನ್ನರಡಿದೆ, ಅದಕ್ಕೆ ದೇವರೇ ತಕ್ಕ ಉತ್ತರವನ್ನು ಆ ಮೂಲಕ ಕೊಟ್ಟಿದೆ. ಅದರಿಂದಾಗಿ ಯಾರೇ ಇರ್ಬೋದು, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಉಡುಪಿಯ ಜನರು ಅದನ್ನು ಸಹಿಸುವುದಿಲ್ಲ, ಇನ್ನು ಕೂಡ ಅದನ್ನು ಸಹಿಸುವುದಿಲ್ಲ. ಅದರಿಂದಾಗಿ ಇದೊಂದು ಪ್ರಕರಣದ ಮೂಲಕ ಇತರರಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸುವಂಥ ಸಂದೇಶ ರವಾನಿಸುವಂತ ಆಗಿದೆ. ಸರ್, ಇದರಲ್ಲಿ ಕೇವಲ 6 ಜನ ಮಾತ್ರ ಇದ್ದಾರೆ. ಈಗೇನು ಚಾರ್ಜ್ ಶೀಟ್ ಆಗಿದೆ ಅವ್ರು ಮಾತ್ರ ಇದ್ದಾರೆ ಅನ್ಸುತ್ತೆ, ಇದರಿಂದ ಯಾರಾದ್ರೂ ಇದ್ದಾರೆ ಅನ್ಸುತ್ತೆ? ಇದರಲ್ಲಿ ಇನ್ನು ಸಮಾಜದ ಒಗ್ಗಟ್ಟು ಹೊಡೆಯುವಂತ ಪ್ರಯತ್ನಗಳು, ಈ ದೇಶದ್ರೋಹಿಗಳ ಒಂದು ಪರವಾಗಿ ಬೆಂಬಲ ಕೊಡುವಂತ ಕೆಲವೊಂದು ಸಂಘಟನೆಗಳಿರ್ಬೋದು, ಅದೇ ರೀತಿ ನಮ್ಮ ರಾಷ್ಟ್ರೀಯ ಚಿಂತನೆಗಳಿಗೆ ವಿರೋಧ ಮಾಡುವಂಥದ್ದಿರ್ಬೋದು, ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಯಾಕಂದ್ರೆ ಅವರ ಲಾಭಕ್ಕಾಗಿ, ಸ್ವಂತ ಲಾಭಕ್ಕಾಗಿ ಆ ರೀತಿ ಮಾಡುವವರಿದ್ದಾರೆ. ಅದರಿಂದಾಗಿ ಇಂಥ ನಾಟಕಗಳು ಮುಂದೆ ನಡೆಯುವುದಿಲ್ಲ. ನಡೆದರೂ ಕೂಡ ಅದನ್ನು ಜನರು ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡ್ತಾರೆ. ಸರ್, ಸರ್ಕಾರಕ್ಕೆ ಇನ್ನೂ ಆಗ್ರಹ ಮಾಡ್ತೀರಾ, ಇನ್ನೂ ತನಿಖೆ ಮಾಡಿ ಹಿಂದೆ ಯಾರಿದ್ದಾರೆ ಹಿಡೀರಿ ಅಂತ? ಸರ್ಕಾರ ಇವತ್ತು ಅಲ್ಪಸಂಖ್ಯಾತರ ಹೋಲಿಕೆಗಳನ್ನು ಮಾಡ್ತಿದೆ. ಸರ್ಕಾರಕ್ಕೆ ಇವತ್ತು ಅವರ ವೋಟ್ ಬ್ಯಾಂಕಿಂಗ್ ಆಗಿ ಈ ರೀತಿಯ ರಾಜಕೀಯ ನಾಟಕಗಳನ್ನು ಮಾಡ್ತಾರೆ. ಅದರಿಂದಾಗಿ ಈ ರೀತಿ ನಾಟಕಗಳು ಹೆಚ್ಚು ಸಮಯ ಉಳಿಯುವುದಿಲ್ಲ. ಯಾಕೆಂದ್ರೆ ಈಗಾಗಲೇ ಗ್ಯಾರಂಟಿ ಮೂಲಕ ಜನರ ದಾರಿ ತಪ್ಪಿಸಿ ಈಗಾಗಲೇ ಸರ್ಕಾರ ನಡೆಸುವಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಟೋಟಲಿ ಪತನದ ಹಂತದಲ್ಲಿ. ಯಾಕೆಂದರೆ ಇವರಿಗೆ ಅನುದಾನವೇ ಇಲ್ಲ, ಡೆವಲಪ್ಮೆಂಟ್ ಆಗ್ತಿಲ್ಲ, ಟೋಟಲಿ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅದರಿಂದಾಗಿ ಅವರು ಹಿಂದೂಗಳ ಒಗ್ಗಟ್ಟನ್ನು, ನಮ್ಮ ರಾಷ್ಟ್ರೀಯ ಚಿಂತನೆಗಳ ವಿರುದ್ಧ ಈ ರೀತಿಯ ಸಮರ ಆಡುವಂಥ ಕೆಲಸ ಆಗ್ತಿದೆ. ಸರ್, ಇದನ್ನ ಮತ್ತೆ ಏನಾದರೂ ಸದನದೊಳಗೆ ಪ್ರಸ್ತಾಪ ತಗೋತೀರಾ ಈ ಬಾರಿ? ಸದನದ ಒಳಗೆ ಪ್ರಸ್ತಾವ ಮಾಡುವಂಥದ್ದು ಮಾತ್ರ ಅಲ್ಲ, ಖಂಡಿತವಾಗಿ ಇಂದು ಸಮಾಜಕ್ಕೆ ಅನ್ಯಾಯ ಆದಾಗ ಅದರ ಪರವಾಗಿ ನಾವು ಹೋರಾಟಗಳನ್ನು ಮಾಡೇ ಮಾಡ್ತೇವೆ. ಎಲ್ಲೇ ಇರ್ಬೋದು, ಮಾಡೇ ಮಾಡ್ತೇವೆ. ಎಸ್, ಇದಾಗಿತ್ತು ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲಿಕರ್, ಅಶ್ವವೇಗ ನ್ಯೂಸ್, ಬೆಳಗಾವಿ.